ಅನ್ನುವಂಥ ಪರಿಸ್ಥಿತಿ. ಹಾಗಾದ್ರೆ ಮುಂದೇನು ಅಂತ ಇದೊಂದೇ ಅಲ್ಲ, ಇವನ್ ಪಾಕಿಸ್ತಾನದ ಪರಿಸ್ಥಿತಿ ಅದೇ ಅದ, ಶ್ರೀಲಂಕಾದ್ದು ಅದೇ ಪರಿಸ್ಥಿತಿ, ಬಾಂಗ್ಲಾ, ಈ ಏಷ್ಯಾದ ಅನೇಕ ದೇಶಗಳು, ಆಫ್ರಿಕಾದ ಅನೇಕ ದೇಶಗಳ ಪರಿಸ್ಥಿತಿ ಇವತ್ತು ಅಧೋಗತಿ ಈ ಯುದ್ಧದಿಂದ. ಇಂಥ ಪ್ರಸಂಗದಲ್ಲಿ ವ್ಯಾಪಾರಕ್ಕಾಗಿ ಆರಂಭವಾದಂಥ ಯುದ್ಧ ಈಗ ನೋಡ್ರಿ ನಿಧಾನಕ್ಕೆ ಲೆಬನಾನದಲ್ಲಿ ಹಿಜ್ಬುಲ್ಲಾ ಅಂತ ಬರ್ತಾರೆ. ಅವರು ಈಗ ಲೆಬನಾನ್ದಿಂದ ದಾಳಿ ಮಾಡಿದ್ದಕ್ಕಾಗಿ ಇಸ್ರೇಲ್ ಅವ್ರ ಮೇಲೆ ಪ್ರತಿದಾಳಿ ಮಾಡ್ಲಿಕ್ಕತ್ತದ. ಅದೇ ಕಾಲಕ್ಕೆ ಇರಾನದ ನಿಮಗೆ ಗೊತ್ತದ, ನಿನ್ನೆ ಹೇಳಿದಂಥ ಮಾತು, ಇರಾನದ ಈ ಸೂಪರ್ ನಾವು ಸಾನಿಕದ್ದ ಈ ಒಂದು ಬಾಂಬ್ಗಳು ಸೌದಿ ಅರೇಬಿಯಾದ ರಾಸ್ ತನೂರಿನಲ್ಲಿ ಅಲ್ಲಿ ತೈಲ ಘಟಕದ ಶುದ್ಧೀಕರಣ ಮಾಡೋದು ಅದ್ರ ಮೇಲೆ ದಾಳಿ ಮಾಡಿದೆ. ಹೀಗಾಗಿ ಅದು ಬಂದಾಗಿದೆ ಇವತ್ತು. ಅಂದ್ರೆ ಇಲ್ಲ ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ ಒಟ್ಟಾರೆಯಾಗಿ ಈ ಎಲ್ಲ ಯುದ್ಧ ಇವತ್ತೇನೋ ಮಧ್ಯ ಏಷ್ಯಾದಲ್ಲೇ ಕುವೈತ್ ಇರ್ಬೋದು, ಅಬುಧಾಬಿ ಇರ್ಬೋದು, ಅಥವಾ ಇನ್ನುಳಿದ ಅಲ್ಲಿಯ ದೇಶಗಳು ಇರ್ಬೋದು, ಜೊತೆಗೆ ಇರಾಕ್ದಲ್ಲಿ ದಾಳಿ ಆಗಿದ್ದ ಸುದ್ದಿಗಳಿದ್ದಾವೆ. ಇನ್ನುಳಿದ ಅನೇಕ ದೇಶಗಳ ಮೇಲೆ ಕಣ್ಣಿಟ್ಟುಕೊಂಡು ದಾಳಿ ಮಾಡ್ತಾಯಿದೆ ಇರಾನ.